Hi all, welcome to my YouTube channel. Thank you for watching. Kindly support and subscribe to my channel. ಮೊಟ್ಟೆ ಬಿರಿಯಾನಿಗೆ ಏನೇನು ಪದಾರ್ಥ ಯೂಸ್ ಮಾಡ್ಕೊತೀವಿ ಅಂತ ನೋಡೋಣ. ಸೊ ಇಷ್ಟು ಐಟಮ್ಸ್ ರಿಕ್ವೈರ್ಮೆಂಟ್ ಇದೆ. ಒಂದು ಹೋಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದೆರಡು ಈರುಳ್ಳಿ, 2 ಟೊಮೊಟೊ, 4ರಿಂದ 5 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುದೀನ, 6 ಮೊಟ್ಟೆ ತೊಗೊಂಡಿದ್ದೀನಿ, ಮೊಸರು, ಸೋಂಪು ಒಗ್ಗರಣೆಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು ಮತ್ತು ಇದನ್ನು ತೊಗೊಂಡಿದ್ದೀನಿ, ಮಸಾಲೆ ಅರಿಶಿನ, ಖಾರದ ಪುಡಿ ಪ್ಲಸ್ ಗರಂ ಮಸಾಲ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಆದಮೇಲೆ ಒಂದು 4 ಲವಂಗ ಪ್ಲಸ್ ಮೊರಾಠಿ ಮೊಗ್ಗು, ಚಕ್ಕೆ ಮತ್ತು ಎಷ್ಟೊಂದು ಸ್ಟಾರ್ ಹೂವು ಮತ್ತು ಇದು ಪಲಾವ್ ಎಲೆನ ಹಾಕ್ಕೊಳ್ಳೋಣ. ಅದಕ್ಕೆ ಸೋಂಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸಾಲ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ 2 ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಇದಕ್ಕೆ ನೀವು ಸ್ವಲ್ಪ ಉಪ್ಪನ್ನ ಈ ಟೈಮಲ್ಲಿ ಹಾಕ್ಕೊಂಡ್ರೂ ಆಯಿತು, ಇಲ್ಲ ಅಂದರೆ ಟೊಮೊಟೊ ಹಾಕಿದಾಗಾದರೂ ಹಾಕ್ಕೋಬೋದು. ಸೊ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಒಂದು ಜಾರಿಗೆ ಸ್ವಲ್ಪ ಪುದೀನ, ಒಂದು ಮುಷ್ಟಿ ಆಗೋಷ್ಟು ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ಳಿ. ಪಾಲಕ ತೊಗೊಳ್ಳೋರು ತೊಗೋಬೋದು, ನಾನಿಲ್ಲಿನ ಪಾಲಕ ತೊಗೊಂಡಿಲ್ಲ. ಕೊತ್ತಂಬರಿ ಪ್ಲಸ್ ಆವಾಗಲೇ ಏನು ತೋರಿಸಿದ್ದೆ ಒಂದು ಹೋಳು ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ, ಮತ್ತು ಒಂದು 4ರಿಂದ 5 ಮೆಣಸಿನ್ಕಾಯಿ ಖಾರಕ್ಕೆ ಅದಷ್ಟು ರುಬ್ಕೊಳ್ಳೋಣ. ಈಗ ಅದಾದಮೇಲೆ ಟೊಮೊಟೊ, 1-2 ಟೊಮೊಟೊ ತೊಗೊಂಡಿದ್ದೀನಿ. ಈಗ ಉಪ್ಪು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಉಪ್ಪನ್ನು ಸೇರಿಸಿದ ಮೇಲೆ ನೀಟಾಗಿ ಸ್ವಲ್ಪ ಫ್ರೈ ಆಗುತ್ತೆ. ಇದು ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದು ಮಾಡ್ಬೋದು. ಕೆಲವೊಬ್ರು ಟೊಮೊಟೊ ಪ್ಯೂರಿ ಮಾಡಿಕೊಂಡು ಹಾಕೊತಾರೆ, ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕು ನೀವು ಅದನ್ನು ಹಾಕೊಬೋದು. ಇದಕ್ಕೆ ಇವಾಗ ರುಬ್ಕೊಂಡಿರೋ ಪುದೀನ ಪೇಸ್ಟ್ ಏನೇನು ಮಿಶ್ರಣ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕುದಿ ಬರೋ ರೀತಿಲಿ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ನಾವು ಹುರ್ಕೋಬೇಕಾಗತ್ತೆ. ಹಸಿ ಸ್ಮೆಲ್ ಇರುತ್ತೆ ಅಲ್ವಾ, ಆ ಸ್ಮೆಲ್ ಹೋಗೋವರೆಗೂ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ. ಯಾಕಂದರೆ ಹಸಿ ಫ್ರೇಗ್ರೆನ್ಸ್ ಇರುತ್ತೆ. ಇದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಹಸಿ ಫ್ರೇಗ್ರೆನ್ಸ್ ಹೋದ್ಮೇಲೆ ನಿಮಗೆ ಒಳ್ಳೆ ಅರೋಮಾ ಬರುತ್ತೆ. ಸೊ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ನಾವು ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ತೊಗೊಳ್ಳೋಣ. ಈಗ ಒಂದು 2 to 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ಅದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಅರಿಶಿನ, ಚಿಲ್ಲಿ ಪೌಡರು ಪ್ಲಸ್ ಗರಂ ಮಸಾಲ, ಕೊರಿಯಂಡರ್ ಪೌಡರ್ನ ಇದನ್ನೆಲ್ಲ ಮಿಶ್ರಣ ಹಾಕ್ಕೊಂಡು ಇದಕ್ಕೆ ನಾವೀಗ ಮೊಟ್ಟೆನ ಸೇರಿಸೋಣ. ಇವಾಗ ನಾನಿಲ್ಲಿ 7 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ಸೊ ಒಂದ್ರ ಮೇಲೆ ಒಂದಾದಮೇಲೆ 7 ಮೊಟ್ಟೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಉಪ್ಪು, ಖಾರದ ಪುಡಿ ಎಲ್ಲ ಈ ಮೊಟ್ಟೆಗೆ ಹಿಡಿಬೇಕು, ಹೇಗೆ ಬಿರಿಯಾನಿ ಮಾಡ್ತಾ ಇರೋದ್ರಿಂದ. ಸೊ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಒಂದು 3 to 4 ಮಿನಿಟ್ಸ್ ಇದರಲ್ಲಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಇದು ಕುಕ್ಕರಲ್ಲಿ ವಿಸಲ್ ಕೂಗ್ಸೋಕ್ಕೆ ಇದನ್ನು ಮೊಟ್ಟೆಗಳನ್ನ ಹಾಕ್ಕೊತೀವಿ. ಸ್ವಲ್ಪ ಅದು ಮೊಟ್ಟೆಗೆಲ್ಲ ಖಾರ ಹಿಡೀಲಿ ಅಂತ ಈ ಪ್ರೊಸೆಸ್ನ ಮಾಡ್ಕೊತೀವಿ. ಕೆಲವೊಬ್ಬರು ಇದನ್ನು ಮಾಡ್ಕೊಳ್ದಲ್ಲ ಡೈರೆಕ್ಟ್ ನಾವೇನು ಮಾಡ್ತಾಯಿದ್ದೀವಲ್ಲ ಕುಕ್ಕರಲ್ಲಿ ಅದಕ್ಕೆ ಬಿಟ್ಕೊಳ್ಳೋರು ಬಿಟ್ಕೊತಾರೆ. ಬಟ್ ಈ ರೀತಿ ಮಾಡಿದ್ರೆ ನಿಮಗೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಸೊ ಇವಾಗ ಕುಕ್ಕರಿಗೆ ಏನು ನಾವು ಹಾಕಿದ್ವಲ್ಲ ಇದಕ್ಕೆ ಸ್ವಲ್ಪ 1 ಲೋಟದಷ್ಟು ಮೊಸರು, ಹುಳಿ ಮೊಸರನ್ನ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇಲ್ಲಿ ನಾನಿವಾಗ ತೇಜು ಗರಂ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೆನೆಸಿರೋ ಬಾಸ್ಮತಿ ಅಕ್ಕಿ ಮತ್ತು ನೀವು ರೆಗ್ಯುಲರಾಗಿ ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಎರಡೂ ಮಿಶ್ರಣ ಮಾಡ್ಕೊಂಡು ನಾನು ಒಂದು 3/4 ಲೋಟ ಬಾಸ್ಮತಿ ಅಕ್ಕಿ ಹಾಕ್ಕೊಂಡಿದ್ರೆ 1/4 ಲೋಟ ಮಾಮೂಲಿ ರೈಸ್ ಸಣ್ಣ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಆ ಥರ ಮಾಡಿ ಅದಕ್ಕೊಂದು 2 ಲೋಟ ನೀರು ನಮ್ಗೆ ಅಳತೆಗೆ ಏನು ಅಕ್ಕಿಗೆ ಬೇಕಿರುತ್ತೆ ಅದನ್ನು ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಆ ಅಳತೆಗೆ ಇಟ್ಕೊಂಡು ಮಾಡ್ಕೊಬೇಕು. ಸೊ ಈ ರೀತಿ ಆಗುತ್ತೆ. ಇವಾಗ ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನ ನಿಮ್ಮ ಅಂದಾಜಿಗೆ ನೋಡಿಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಾವು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಈರುಳ್ಳಿ ಎಲ್ಲ ಬಾಡಿಸ್ಕೋಬೇಕಾದ್ರೆ. ಇದೆಲ್ಲ ಆದಮೇಲೆ ಇದಕ್ಕೆ ನಾವು ಇವಾಗ ಮೊಟ್ಟೆಗಳನ್ನ ಬಿಡ್ಕೊಬೇಕು. ಆವಾಗಲೇ ನಾವೇನು ಕರೆದಿದ್ವಲ್ಲ, ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮೊಟ್ಟೆಗಳನ್ನ ಈಗ ನಿಧಾನವಾಗಿ ಈ ಮಿಕ್ಸ್ಚರಿಗೆ ಬಿಡ್ಕೊಬೇಕು. ಈ ರೀತಿ ನಾನಿಲ್ಲಿ 7 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ಆ 7 ಮೊಟ್ಟೆಗಳನ್ನೂ ಇವಾಗ ನಾನು ಬಿರಿಯಾನಿ ಕುಕ್ಕರಲ್ಲಿ ಮಾಡ್ತಾ ಇರೋದಕ್ಕೆ ಹಾಕ್ಕೊತೀನಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಕದಡಿ ನಿಧಾನಕ್ಕೆ ಸ್ಲೈಟಾಗಿ ಇದು ಮಾಡಬೇಕು, ಇಲ್ಲಾಂದರೆ ಮೊಟ್ಟೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಲಾಸ್ಟಿಗೆ
ಗಾರ್ನಿಷಿಂಗಿಗೆ ಕೊರಿಯಂಡರ್ ಹಾಕೊಳ್ಳೋಣ. ಸ್ಲೈಟಾಗಿ ಇದನ್ನು ಈ ರೀತಿ ಕಲಿಸ್ಕೋಬೇಕು. ಇದು ಆಲ್ಮೋಸ್ಟ್ ಇವಾಗ 2 ವಿಸಲ್ ಆಗಿದೆ. ಇದಾದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ನೀವೇ. ತುಂಬ ಚೆನ್ನಾಗಾಗಿದೆ ಎಗ್ ರೈಸು. ಇದು ಮಾಡಿಕೊಂಡ್ರೆ ನೀವು ಪ್ರತಿ ಸತಿನೂ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ತುಂಬ ಚೆನ್ನಾಗಾಗಿದೆ, ಉದುರಾಗಿ. ಟೇಸ್ಟ್ಫುಲಿ ಆಲ್ಸೋ ವೆರಿ ಗುಡ್. ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ಯಾಮಿಲಿ ಮೆಂಬರ್ಸಿಗೆ ಮಾಡಿಕೊಡಿ. ಇದೇ ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಕೊಡಿ. ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ದಿಸ್ ಇಸ್ ದ ಎಗ್ ಬಿರಿಯಾನಿ. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ